ನಮಸ್ಕಾರ ಸ್ನೇಹಿತರೆ. ಭಾರತದ ಗ್ರಾಮೀಣ ಭಾಗಗಳಲ್ಲಿ ಹುಣಸೆ ಮರಕ್ಕೆ ಅತ್ಯಂತ ನಿಕಟವಾದ ಮತ್ತು ಪ್ರಮುಖವಾದ ಸ್ಥಾನವಿದೆ. ಹುಣಸೆ ಹಣ್ಣನ್ನು ನಮ್ಮ ದೈನಂದಿನ ಅಡುಗೆಯಲ್ಲಿ ಅತ್ಯಂತ ಪ್ರಮುಖವಾದ ಪದಾರ್ಥವಾಗಿ ಬಳಸುತ್ತೇವೆ. ಇಷ್ಟೊಂದು ಉಪಯುಕ್ತವಾದ ಹುಣಸೆ ಮರದ ಸುತ್ತಲೂ ಜನರಲ್ಲಿ ಒಂದು ದೊಡ್ಡ ಮಟ್ಟದ ಭಯ ಅಡಗಿದೆ. ರಾತ್ರಿಯ ಸಮಯದಲ್ಲಿ ಹುಣಸೆ ಮರದ ಹತ್ತಿರ ಹೋಗಬಾರದು ಎಂಬ ನಿಯಮ ಹಳ್ಳಿಗಳಲ್ಲಿ ಇಂದಿಗೂ ಇದೆ. ಹುಣಸೆ ಮರದ ಕೆಳಗೆ ರಾತ್ರಿ ಹೊತ್ತು ಮಲಗಿದರೆ ದೆವ್ವ ಹಿಡುತ್ತದೆ ಎಂದು ಜನರು ಬಲವಾಗಿ ನಂಬುತ್ತಾರೆ. ಈ ಮರದ ಮೇಲೆ ಮಾಟಗಾತಿಯರು ಅಥವಾ ಸ್ತ್ರೀ ದೆವ್ವಗಳು ವಾಸಿಸುತ್ತವೆ ಎಂಬ ಕಥೆಗಳು ಚಾಲ್ತಿಯಲ್ಲಿವೆ. ರಾತ್ರಿ ವೇಳೆ ಮರದ ಕೆಳಗೆ ಹೋದವರ ಎದೆಯ ಮೇಲೆ ದೆವ್ವ ಕುಳಿತುಕೊಳ್ಳುತ್ತದೆ ಎಂಬ ಭಯ ಜನರಲ್ಲಿದೆ. ಹಳೆಯ ಕಾಲದ ಕಥೆಗಳಲ್ಲಿ ಹುಣಸೆ ಮರವನ್ನು ದೆವ್ವಗಳ ವಾಸಸ್ಥಾನ ಎಂದೇ ಬಿಂಬಿಸಲಾಗಿದೆ. ಆದರೆ ಈ ಎಲ್ಲ ಭಯಾನಕ ಕಥೆಗಳ ಹಿಂದೆ ಯಾರಿಗೂ ತಿಳಿಯದ ವೈಜ್ಞಾನಿಕ ರಹಸ್ಯ ಅಡಗಿದೆ. ಹಿರಿಯರು ಹೇಳಿದ ಈ ಮಾತಿನ ಹಿಂದೆ ಯಾವುದೇ ದೆವ್ವ ಅಥವಾ ಭೂತಗಳ ಕೈವಾಡ ಇರುವುದಿಲ್ಲ. ಪ್ರಕೃತಿಯ ನಿಯಮದಂತೆ ಹುಣಸೆ ಮರವು ಹಗಲಿನ ವೇಳೆಯಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನು ನಡೆಸುತ್ತದೆ. ಹಗಲಿನಲ್ಲಿ ಇದು ಸೂರ್ಯನ ಬೆಳಕನ್ನು ಬಳಸಿ ಆಮ್ಲಜನಕವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಆದರೆ ರಾತ್ರಿಯಾಗುತ್ತಿದ್ದಂತೆ ಸೂರ್ಯನ ಬೆಳಕು ಇಲ್ಲದ ಕಾರಣ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ನಿಲ್ಲುತ್ತದೆ. ರಾತ್ರಿ ಸಮಯದಲ್ಲಿ ಹುಣಸೆ ಮರವು ಪರಿಸರದಿಂದ ಆಮ್ಲಜನಕವನ್ನು ಪಡೆದುಕೊಳ್ಳಲು ಆರಂಭಿಸುತ್ತದೆ. ಶ್ವಾಸಕ್ರಿಯೆಯ ಕಾರಣದಿಂದಾಗಿ ಈ ಮರವು ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ಹುಣಸೆ ಮರವು ಅಸಂಖ್ಯಾತ ಸಣ್ಣ ಸಣ್ಣ ಎಲೆಗಳನ್ನು ಹೊಂದಿರುವ ಅತ್ಯಂತ ದಟ್ಟವಾದ ವೃಕ್ಷವಾಗಿದೆ. ಇದರ ಎಲೆಗಳು ತುಂಬಾ ಹತ್ತಿರ ಇರುವುದರಿಂದ ಗಾಳಿಯ ಸಂಚಾರಕ್ಕೆ ಹೆಚ್ಚಿನ ಅವಕಾಶ ಸಿಗುವುದಿಲ್ಲ. ಇದರಿಂದಾಗಿ ಮರ ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಕೆಳಭಾಗದಲ್ಲಿಯೇ ಸಾಂದ್ರವಾಗಿ ಸಂಗ್ರಹವಾಗುತ್ತದೆ. ಈ ಸಮಯದಲ್ಲಿ ಮರದ ಕೆಳಗೆ ಮಲಗುವ ಮನುಷ್ಯರಿಗೆ ಆಮ್ಲಜನಕದ ತೀವ್ರ ಕೊರತೆ ಎದುರಾಗುತ್ತದೆ. ಆಮ್ಲಜನಕ ಸಿಗದೇ ಇದ್ದಾಗ ಮನುಷ್ಯನ ಮೆದುಳಿಗೆ ಮತ್ತು ಶ್ವಾಸಕೋಶಕ್ಕೆ ಗಾಳಿಯ ಕೊರತೆಯಾಗುತ್ತದೆ. ಇದರಿಂದಾಗಿ ಮರದ ಕೆಳಗೆ ಮಲಗಿದವರಿಗೆ ಉಸಿರುಗಟ್ಟುವ ಅನುಭವ ಉಂಟಾಗಲು ಆರಂಭವಾಗುತ್ತದೆ. ಎದೆಯ ಮೇಲೆ ಯಾರೋ ಬಂದು ಕುಳಿತು ಒತ್ತಿದಂತೆ ಭಾಸವಾಗುವುದು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದಾಗ ಆಗುವ ಲಕ್ಷಣವಾಗಿದೆ. ಆಮ್ಲಜನಕದ ಕೊರತೆಯಿಂದಾಗಿ ಮೆದುಳು ನಿಷ್ಕ್ರಿಯಗೊಂಡು ವಿಚಿತ್ರ ಭ್ರಮೆಗಳು ಅಥವಾ ಹಲ್ಯೂಸಿನೇಷನ್ ಉಂಟಾಗುತ್ತವೆ. ಕಣ್ಣು ಮುಂದೆ ಏನೋ ಓಡಾಡಿದಂತೆ ಅಥವಾ ವಿಚಿತ್ರ ಆಕೃತಿಗಳು ಕಾಣಿಸುವುದು ಮೆದುಳಿನ ಈ ಭ್ರಮೆಯ ಪ್ರಮುಖ ಕಾರಣವಾಗಿದೆ. ಈ ರೀತಿಯ ಗಾಬರಿಯಿಂದಾಗಿ ಮಲಗಿದವರು ಮರದ ಕೆಳಗೆ ದೆವ್ವವಿದೆ ಎಂದು ಕೂಗಾಡಲು ತೊಡಗುತ್ತಾರೆ. ಹಳೆಯ ಕಾಲದಲ್ಲಿ ವಿಜ್ಞಾನದ ಅರಿವಿಲ್ಲದ ಜನರು ಇದನ್ನು ದೆವ್ವದ ಕಾಟ ಎಂದು ತಪ್ಪಾಗಿ ಭಾವಿಸಿದರು. ಉಸಿರಾಟದ ತೊಂದರೆಯಿಂದ ಕೆಲವೊಮ್ಮೆ ಮರದ ಕೆಳಗೆ ಮಲಗಿದವರ ಪ್ರಜ್ಞೆ ತಪ್ಪಿ ಬೀಳುವ ಸಾಧ್ಯತೆಯೂ ಇರುತ್ತದೆ. ದೆವ್ವವೇ ಬಂದು ಪ್ರಾಣ ತೆಗೆಯಲು ನೋಡಿತು ಎಂದು ಜನರು ಭಯಭೀತರಾಗಲು ಈ ಘಟನೆಗಳೇ ಕಾರಣವಾದವು. ವಿಜ್ಞಾನದ ಈ ಸಂಕೀರ್ಣ ನಿಯಮವನ್ನು ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಿಕೊಡುವುದು ಅಂದು ಕಷ್ಟವಾಗಿತ್ತು. ಆದ್ದರಿಂದ ಹಿರಿಯರು ಜನರನ್ನು ಮರದಿಂದ ದೂರವಿಡಲು ದೆವ್ವದ ಹೆಸರಿನಲ್ಲಿ ಎದುರಿಸಲು ಪ್ರಾರಂಭಿಸಿದರು. ಮನುಷ್ಯನ ಜೀವ ರಕ್ಷಣೆ ಮಾಡುವುದೇ ಈ ಸುಳ್ಳು ಕಥೆಯ ಇಂದಿನ ಮುಖ್ಯ ಉದ್ದೇಶವಾಗಿತ್ತು ಎಂದು ತಿಳಿಯಬಹುದು. ಕೇವಲ ಉಸಿರಾಟದ ಸಮಸ್ಯೆ ಮಾತ್ರವಲ್ಲದೆ ಹುಣಸೆ ಮರದ ರಾಸಾಯನಿಕ ಗುಣವು ಇದರ ಹಿಂದೆ ಇದೆ. ಹುಣಸೆ ಮರದ ಎಲೆಗಳು ಮತ್ತು ಅದರ ಗಾಳಿಯು ಆಮ್ಲೀಯ ಗುಣವನ್ನು ಹೊಂದಿರುತ್ತವೆ. ರಾತ್ರಿಯ ಸಮಯದಲ್ಲಿ ವಾತಾವರಣದಲ್ಲಿ ಬೀಳುವ ಇಬ್ಬನಿಯು ಈ ಎಲೆಗಳ ಮೂಲಕ ಹಾದು ಕೆಳಗೆ ಬೀಳುತ್ತವೆ. ಈ ಆಮ್ಲೀಯ ಇಬ್ಬನಿ ಅಥವಾ ಗಾಳಿಯ ಕೆಳಗೆ ಮಲಗುವುದರಿಂದ ಚರ್ಮದ ಅಲರ್ಜಿಗಳು ಉಂಟಾಗಬಹುದು. ಹುಣಸೆ ಮರದ ಕೆಳಗಿನ ಗಾಳಿಯು ನಿರಂತರವಾಗಿ ಆರ್ದ್ರ ಹಾಗೂ ಅಸ್ವಸ್ಥಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ವಾತಾವರಣವನ್ನು ದೀರ್ಘಕಾಲದ ಉಸಿರಾಟದ ತೊಂದರೆ ಇರುವವರಿಗೆ ಮತ್ತು ಅಸ್ತಮಾ ರೋಗಿಗಳಿಗೆ ತುಂಬಾ ಅಪಾಯಕಾರಿ. ಇನ್ನು ಪರಿಸರಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಕಾರಣವೆಂದರೆ ವಿಷಕಾರಿ ಜಂತುಗಳ ಭಯ. ಹುಣಸೆ ಮರವು ದಟ್ಟವಾದ ಎಲೆಗಳನ್ನು ಹೊಂದಿರುವುದರಿಂದ ಕೀಟಗಳಿಗೆ ಇದು ಉತ್ತಮ ಆಶ್ರಯ ತಾಣವಾಗಿದೆ. ರಾತ್ರಿಯ ಸಮಯದಲ್ಲಿ ಹಾವಿನಂತಹ ಹರಿದಾಡುವ ಜೀವಿಗಳು ಹುಣಸೆ ಮರದ ಮೇಲೆ ವಾಸಿಸುವುದು ಹೆಚ್ಚು. ಕತ್ತಲಿನಲ್ಲಿ ಮರದ ಕೆಳಗೆ ಮಲಗಿದ್ದಾಗ ಈ ವಿಷ ಜಂತುಗಳು ಮರದಿಂದ ಕೆಳಗೆ ಬೀಳುವ ಅಪಾಯವಿರುತ್ತದೆ. ಚೇಳುಗಳು ಮತ್ತು ಇತರೆ ಹಾನಿಕಾರಕ ಕೀಟಗಳು ಹುಣಸೆ ಮರದ ಕೊಂಬೆಗಳಲ್ಲಿ ಹೆಚ್ಚಾಗಿ ಇರುತ್ತವೆ. ರಾತ್ರಿ ಹೊತ್ತು ಇವು ಮನುಷ್ಯರಿಗೆ ಕಚ್ಚಿದರೆ ತಕ್ಷಣ ಚಿಕಿತ್ಸೆ ಸಿಗದೆ ಪ್ರಾಣಾಪಾಯ ಸಂಭವಿಸಬಹುದು. ಇದರಿಂದಾಗಿ ಮನುಷ್ಯರಿಗೆ ಅನಾರೋಗ್ಯ ತರಬಲ್ಲ ಕೀಟಗಳಿಂದ ದೂರವಿರಲು ಈ ನಿಯಮ ಮಾಡಲಾಯಿತು. ಹುಣಸೆ ಮರದ ಭೌತಿಕ ರಚನೆಯು ಕೂಡ ರಾತ್ರಿಯ ವೇಳೆ ಭಯವನ್ನು ಹುಟ್ಟಿಸುವಂತೆ ಇರುತ್ತದೆ. ಕಗ್ಗತ್ತಲಿನಲ್ಲಿ ಇದರ ದಟ್ಟವಾದ ಕೊಂಬೆಗಳು ವಿಕಾರವಾದ ಆಕೃತಿಗಳಂತೆ ಕಾಣಿಸುವುದು ಸಹಜ. ಗಾಳಿಗೆ ಮರದ ಎಲೆಗಳು ಉಜ್ಜಿಕೊಳ್ಳುವಾಗ ಒಂದು ರೀತಿಯ ವಿಚಿತ್ರ ಜುಮ್ ಎನ್ನುವ ಶಬ್ದ ಬರುತ್ತದೆ. ಈ ನಿಶ್ಶಬ್ದ ರಾತ್ರಿಯ ಭಯಾನಕ ಶಬ್ದಗಳು ಜನರ ಮನಸ್ಸಿನಲ್ಲಿ ದೆವ್ವದ ಕಲ್ಪನೆಯನ್ನು ಗಟ್ಟಿ ಮಾಡುತ್ತವೆ. ಮರದ ಮೇಲೆ ವಾಸಿಸುವ ಪಕ್ಷಿಗಳು ರಾತ್ರಿಯ ವೇಳೆ ಮಾಡುವ ಶಬ್ದಗಳು ಈ ಭಯವನ್ನು ದುಪ್ಪಟ್ಟು ಮಾಡುತ್ತವೆ. ಹಗಲಿನಲ್ಲಿ ನಮಗೆ ರುಚಿಕರ ಹಣ್ಣು ನೀಡುವ ಮರವೇ ರಾತ್ರಿಯಲ್ಲಿ ಭಯದ ಸಂಕೇತವಾಗಿ ಬದಲಾಗುತ್ತದೆ. ಆದರೆ ಆಧುನಿಕ ವಿಜ್ಞಾನವು ಈ ಎಲ್ಲ ಮೂಢನಂಬಿಕೆಗಳನ್ನು ಸಂಪೂರ್ಣವಾಗಿ ಸುಳ್ಳು ಎಂದು ನಿರೂಪಿಸಿದೆ.
ಪ್ರಕೃತಿಯ ಅದ್ಭುತ ಕ್ರಿಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಇಂತಹ ನಂಬಿಕೆಗಳು ಹುಟ್ಟಿಕೊಂಡಿವೆ. ಹುಣಸೆ ಮರವು ಹಗಲಿನಲ್ಲಿ ನಮಗೆ ಉತ್ತಮ ನೆರಳು ಮತ್ತು ಶುದ್ಧ ಗಾಳಿಯನ್ನು ನೀಡುತ್ತದೆ. ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಹುಣಸೆ ಮರದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಹಗಲಿನ ವೇಳೆಯಲ್ಲಿ ಈ ಮರದ ಕೆಳಗೆ ಕುಳಿತುಕೊಳ್ಳುವುದು ಅಥವಾ ವಿಶ್ರಮಿಸುವುದು ಯಾವುದೇ ತೊಂದರೆ ಇರದು. ಆದರೆ ರಾತ್ರಿಯ ಪರಿಸ್ಥಿತಿಯೇ ಬೇರೆ ಆಗಿರುವುದರಿಂದ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಯಾವುದೇ ಕೆಟ್ಟ ಶಕ್ತಿಗಳು ಮನುಷ್ಯನಿಗೆ ಹಾನಿ ಮಾಡಲು ಮರದ ಮೇಲೆ ಕಾಯುತ್ತಿರುವುದಿಲ್ಲ. ನಮ್ಮ ಶ್ವಾಸಕೋಶಕ್ಕೆ ಅಗತ್ಯವಿರುವ ಆಕ್ಸಿಜನ್ ಸಿಗದೇ ಇರುವುದೇ ಅಲ್ಲಿರುವ ಏಕೈಕ ಸಮಸ್ಯೆಯಾಗಿದೆ. ಈ ವೈಜ್ಞಾನಿಕ ಸತ್ಯವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಇಂದಿನ ಕಾಲದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಹಳೆಯ ಕಾಲದ ಆಚರಣೆಗಳ ಹಿಂದೆ ಯೋಚಿಸದಷ್ಟು ಬುದ್ಧಿವಂತಿಕೆ ಅಡಗಿರುತ್ತಿತ್ತು ಎಂಬುದಕ್ಕೆ ಇದೇ ಸಾಕ್ಷಿ. ಜನರಿಗೆ ನೇರವಾಗಿ ವಿಜ್ಞಾನದ ನಿಯಮ ಹೇಳಿದರೆ ಅರ್ಥವಾಗುವುದಿಲ್ಲ ಎಂಬ ಕಾರಣಕ್ಕೆ ಕಥೆಗಳನ್ನು ಸೃಷ್ಟಿಸಲಾಯಿತು. ದೆವ್ವದ ಕಥೆಗಳು ಜನರಲ್ಲಿ ಭಯವನ್ನು ಹುಟ್ಟಿಸಿ ಅವರನ್ನು ರಾತ್ರಿಯ ಅಪಾಯದಿಂದ ದೂರವಿಟ್ಟವು. ಆದರೆ ಇಂದಿನ ಆಧುನಿಕ ಸಮಾಜದಲ್ಲಿ ನಾವು ಕಥೆಗಳಿಗಿಂತ ಸತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಆಲದ ಮರ ಮತ್ತು ಹುಣಸೆ ಮರಗಳೆರಡರಲ್ಲೂ ರಾತ್ರಿ ವೇಳೆ ಇದೇ ರೀತಿಯ ಅನಿಲಗಳ ಬದಲಾವಣೆ ನಡೆಯುತ್ತದೆ. ಬೃಹತ್ ಗಾತ್ರದ ಅಥವಾ ದಟ್ಟವಾದ ಯಾವುದೇ ಮರದ ಕೆಳಗೆ ರಾತ್ರಿ ಮಲಗುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಗಿಡ ಮರಗಳಿಗೂ ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿಯ ಅಗತ್ಯವಿರುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಪ್ರಕೃತಿಯು ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳಲು ಇಂತಹ ಹಲವು ನಿಯಮಗಳನ್ನು ಹೊಂದಿದೆ. ಹುಣಸೆ ಮರವನ್ನು ಕೇವಲ ಭಯದ ದೃಷ್ಟಿಯಿಂದ ನೋಡದೆ ಪ್ರಕೃತಿಯ ಕೊಡುಗೆಯಾಗಿ ಕಾಣಬೇಕು. ಇದು ನೂರಾರು ವರ್ಷಗಳ ಕಾಲ ಬದುಕಿ ಇಡೀ ಪರಿಸರಕ್ಕೆ ಆಸರೆಯಾಗುವ ವೃಕ್ಷವಾಗಿದೆ. ಹಕ್ಕಿ ಪಕ್ಷಿಗಳಿಗೆ ಮತ್ತು ಸಣ್ಣ ಪುಟ್ಟ ಜೀವಿಗಳಿಗೆ ಹುಣಸೆ ಮರವು ಒಂದು ದೊಡ್ಡ ಆಶ್ರಯ ತಾಣವಾಗಿದೆ. ಇಂತಹ ಉಪಯುಕ್ತ ಮರದ ಹೆಸರಿಗೆ ದೆವ್ವದ ಕಳಂಕ ಬಂದಿರುವುದು ಕೇವಲ ಅಜ್ಞಾನದ ಕಾರಣದಿಂದ ಮಾತ್ರ. ನಾವು ಜ್ಞಾನವಂತರಾಗಿ ಈ ಸತ್ಯವನ್ನು ಇತರರಿಗೆ ತಿಳಿ ಹೇಳುವ ಜವಾಬ್ದಾರಿಯನ್ನು ಹೊರಬೇಕು. ಪ್ರಕೃತಿಯ ಪ್ರತಿಯೊಂದು ನಿಯಮದ ಹಿಂದೆ ಒಂದು ಬಲವಾದ ತರ್ಕ ಮತ್ತು ಕಾರಣ ಇರುತ್ತದೆ. ಭಯವನ್ನು ಬಿಟ್ಟು ವಿಜ್ಞಾನದ ದೃಷ್ಟಿಕೋನದಿಂದ ಪ್ರತಿಯೊಂದನ್ನು ವಿಶ್ಲೇಷಿಸಲು ಕಲಿಯಬೇಕು. ಹುಣಸೆ ಮರದ ಕೆಳಗೆ ರಾತ್ರಿ ಹೋಗಬಾರದು ಎಂಬ ಹಿರಿಯರ ನಿಯಮ 100ಕ್ಕೆ 100 ನಿಜವಾಗಿದೆ. ಆದರೆ ಅವರು ನೀಡಿದ ದೆವ್ವದ ಕಾರಣ ಮಾತ್ರ ಸಂಪೂರ್ಣವಾಗಿ ಕಾಲ್ಪನಿಕ ಮತ್ತು ಸುಳ್ಳಾಗಿದೆ. ಜೀವ ಉಳಿಸಿಕೊಳ್ಳಲು ಸೃಷ್ಟಿಯಾದ ಇಂತಹ ನಿಯಮಗಳು ಕಾಲಕ್ರಮೇಣ ಮೂಢನಂಬಿಕೆಯಾಗಿ ಬದಲಾದವು. ಈಗಲಾದರೂ ನಾವು ನಿಜವಾದ ಸತ್ಯವನ್ನು ಅರಿತುಕೊಂಡು ಜಾಗೃತರಾಗುವುದು ಸೂಕ್ತ. ಪ್ರಕೃತಿಯನ್ನು ವೈಜ್ಞಾನಿಕವಾಗಿ ಗೌರವಿಸುವುದೇ ನಾವು ಅದಕ್ಕೆ ಕೊಡುವ ನಿಜವಾದ ಗೌರವವಾಗಿದೆ. ಕೊನೆಯದಾಗಿ ಹೇಳಬೇಕೆಂದರೆ ಹುಣಸೆ ಮರದ ಕೆಳಗೆ ಇರುವುದು ದೆವ್ವ ಅಲ್ಲ, ಕೇವಲ ಸೈನ್ಸ್ ಮಾತ್ರ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.